ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರೇ ನಮಸ್ತೆ. ಸ್ಪರ್ಧಾಕಾಸ್ಯ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಅಧಿಕೃತವಾಗಿ ನಿನ್ನೆ ದಿನ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಆನ್ಲೈನ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದೆ CSSL. ಈ ಒಂದು ರಿಕ್ರೂಟ್ಮೆಂಟ್ ಏನೋ ಆಯಿತು, ಇದರಿಂದ ಒಬ್ಬ ಸಿಂಗಲ್ ಪರ್ಸನ್ಸ್ಗೆ ಏನಾದರೂ ಖುಷಿ ಅಥವಾ ಹರ್ಷ, ನಲಿವು, ಸಂತೋಷ ಅನ್ನುವಂಥದ್ದು ಏನಾದರೂ ಇದೆಯಾ? ಚಾನ್ಸೇ ಇಲ್ಲ. ಯಾಕಂತಂದ್ರೆ ಇಡೀ ಇತಿಹಾಸದಲ್ಲಿ, ಟೀಚರ್ಸ್ ರಿಕ್ರೂಟ್ಮೆಂಟ್ ಇತಿಹಾಸದಲ್ಲೇ ಅತ್ಯಂತ ಗೊಂದಲಕಾರಿಯಾಗಿರ್ತಕ್ಕಂಥ, ಗೊಂದಲದ ನಿಯಮಗಳಿಂದ ಕೂಡಿರ್ತಕ್ಕಂಥ, ಆತಂಕವನ್ನು ಉಂಟು ಮಾಡ್ತಕ್ಕಂಥ ನೇಮಕಾತಿ ಯಾವುದಾದ್ರೂ ಇದ್ದರೆ ಅದು ಈ 2026ರಲ್ಲಿ ಏನು ನೋಟಿಫಿಕೇಶನ್ ಮಾಡಿದೆಯಲ್ಲ ಸರ್ಕಾರ, ಇದರಲ್ಲಿ ಏನು ಪಾತ್ರ ಅದು ಕಾಣ್ತಾ ಇದೆ. ಈ ಹಿಂದೆ ಸಾಕಷ್ಟು ಮನವಿ ಮಾಡಿಕೊಂಡು ಅಲ್ಲಿ ಕಮಿಷನರ್ ಆಫೀಸಿಗೆ ಮುತ್ತಿಗೆ ಹಾಕಿ ಸಾಕಷ್ಟು ಸುಧಾರಣೆಗಳನ್ನ ಮಾಡಿದ್ದೀವಿ. ಆದರೂ ಸಹಿತ ಇವು ಮುಗಿಲಾರದ ಕತೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಸುಧಾರಣೆ ಮಾಡುವಂಥದ್ದಲ್ಲ ಇದು ಅಧಿಕಾರಿಗಳು ಸುಧಾರಣೆ ಮಾಡುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಏನು ಪಾತ್ರ, ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಮಾಡ್ತಕ್ಕಂಥದ್ದು. ಸಾಮಾನ್ಯ ಶಿಕ್ಷಕರು ಓವರಾಲ್ 50%, GPTಯಲ್ಲಿ ಓವರಾಲ್ 50%, ಇನ್ನು ಹಲವು ಏನು ಪಾತ್ರ ಈ ರಿಕ್ರೂಟ್ಮೆಂಟಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಪಾತ್ರ ಭಾಗವಹಿಸಬೇಕು ಅನ್ನುವಂಥ ಕಾನ್ಸೆಪ್ಟಲ್ಲಿ ಸರ್ಕಾರ ಇರಬೇಕಾಗಿತ್ತು. ಆಮೇಲೆ ಭಾಳ ಮುಖ್ಯ ವಿಚಾರಕ್ಕೆ ಬಂದ್ಬಿಡ್ತೀನಿ. ಇವತ್ತಿನ ಒಂದು ನಿಮ್ಮ ವಿಷಯ ವಸ್ತು ಏನು ಅಂತಂದರೆ, ನಮ್ಮೆಲ್ರಿಗೂ ಏನಪ್ಪ ಅಂತಂದ್ರೆ, ಈಗಾಗಲೇ ಸರ್ಕಾರ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಿದೆ, ಹೌದಾ? ಈಗ ವಿಲೇಜ್ ಅಕೌಂಟ್ ತೊಗೊಳ್ಳಿ, 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕ್ರೈಸ್ ತೊಗೊಳ್ಳಿ, 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ, 45, 48, 50. ಆಮೇಲೆ ಮೊನ್ನೆ KS ನೋಟಿಫಿಕೇಶನ್ ಆಯಿತು, ಅಲ್ಲಿಯೂ ಸಹ ಏನು ಪಾತ್ರ 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾದರೆ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಮನವಿ ಮಾಡಿ ಅದನ್ನು ಬದಲಾವಣೆ ಮಾಡಿ ಕೊಟ್ಟಿದ್ದನ್ನು ಮತ್ತೆ ತಿದ್ದುಪಡಿ ಮಾಡುವಂಥದ್ದು, ನನಗೆ ಇದ್ರ ಒಳ ಅರ್ಥ ಗೊತ್ತಾಗ್ತಾ ಇಲ್ಲ. ಅಂದರೆ ಇಂಡೈರೆಕ್ಟಾಗಿ ಸ್ಟೂಡೆಂಟ್ಗಳು ಕೋರ್ಟ್ಗೆ ಹೋಗಲಿ, ನಾವು ಮತ್ತೆ ಏನು ಪಾತ್ರ ಇದನ್ನು ಹೇಳ್ಕೊಂಡು ಮುಂದೆ ಹೋಗೋಣ ಅನ್ನುವಂಥದ್ದು ಏನಾದರೂ ಸರ್ಕಾರದ ಕುತಂತ್ರ ಇದೆಯಾ? ಯಾಕಂದ್ರೆ ನಾನೇ ನನ್ನ ಕಣ್ಣಾರೆ ಏನು ಪಾತ್ರ ರಶ್ಮಿ ಮೇಡಮ್ ಅವರು ಟೇಬಲಿಂದ ಇಟ್ಕೊಂಡು ಕೈಲೇ ಮುಟ್ಟಿ ಬಂದಿದ್ದೀನಿ, ಇದು ನೋಡಪ್ಪ ವಯೋಮಿತಿ ಹೆಚ್ಚಿಗೆ ಮಾಡಿದ್ದೀವಿ ಅಂತೇಳಿ. ಅದಾದಮೇಲೆ ಮತ್ತೆ ಏನು ಪಾತ್ರ ಅದಕ್ಕೆ ನೀವೇನೋ ಒಳ ಸಂಚನ್ನು ನಡೆಸ್ತಾ ಇದ್ದೀರಿ ಅಂತೇಳಿ ನಮಗೆ ಮೇಲ್ನೋಟ ಕಾಣಿಸ್ತಾ ಇದೆ. ಒಂದು, ವಯೋಮಿತಿ ಹೆಚ್ಚಿಗೆ ಆಗಲೇಬೇಕು. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಯಾರೂ ಆತಂಕ ಪಡಬೇಡಿ, ಬೇಗ ಗಡಬಡಿಸ್ಬೇಡಿ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಖಂಡಿತ ಏನು ಪಾತ್ರ ನಿಮಗೆ 5 ವರ್ಷ ವಯೋಮಿತಿಯನ್ನು ಸಡಿಲಿಕ್ಕೆ ಮಾಡಿಸ್ತೀವಿ, ಇದು 100ಕ್ಕೆ 100%. ಇನ್ನು ನೆಕ್ಸ್ಟು, ತುಂಬ ಜನರಿಗೆ ಏನಪ್ಪ ಅಂತಂದ್ರೆ ಅನ್ಯಾಯ ಆಗ್ತಾ ಇದೆ. ಈಗ ಸಾಕಷ್ಟು ಆಸ್ಪಿರೆಂಟು 10 ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಇಂಗ್ಲೀಷ್ ಪೋಸ್ಟು ಇಲ್ಲವೇ ಇಲ್ಲ, ಒಂದೊಂದು ಕಡೆ ಇಂಗ್ಲೀಷ್ ಪೋಸ್ಟ್ ಇಲ್ಲವೇ ಇಲ್ಲ. ಒಂದೊಂದು ಜಿಲ್ಲೆಗಳಿಗೆ 0 ಇಂಗ್ಲೀಷ್ ಪೋಸ್ಟನ್ನು ತೋರಿಸಿದ್ದಾರೆ. ಏನಿದೆ ಅರ್ಥ? ಸೋಷಿಯಲ್ ಸೈನ್ಸು ಅಲ್ಲೂ ಏನು ಪಾತ್ರ ಸಾಕಷ್ಟು ಪೋಸ್ಟ್ಗಳು ಕಡಿಮೆ ಇದಾವೆ. ಹಿಂಗೆ ಹಲವು ಏನು ಪಾತ್ರ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನೂ ಸಾಕಷ್ಟು ಇವುಗಳನ್ನ ಹೇಳ್ತಾ ಹೋದರೆ ಮುಗಿದೇ ಇಲ್ಲ. PM ಪೋಸ್ಟ್ ಇಲ್ಲ, ಹಿಂದಿ ಪೋಸ್ಟ್ ಇಲ್ಲ, ಸಂಗೀತ ಶಿಕ್ಷಕರಿಲ್ಲ, ಆಮೇಲೆ ದೈಹಿಕ ಶಿಕ್ಷಕರ ಪೋಸ್ಟ್ಗಳು ಕಡಿಮೆ, ಸಾಕಷ್ಟು ಪೋಸ್ಟ್ಗಳು ಸಂಖ್ಯೆ ಏನು ಪಾತ್ರ ಕಡಿಮೆ ಇದ್ದಾವೆ. ಮತ್ತು ನೀವು ಅದೇನೋ ಬೈಲಿಂಗಲ್ ತೆಗೆದುಕೊಂಡು ಬಂದು ಈಗ ನೀವು ಅದನ್ನ ಇನ್ನೂ ಸ್ಕೂಲ್ಗಳ ಓಪನ್ ಆಗಿಲ್ಲ, ನೀವು ಯಾವ KPS ಅಂತೇಳಿ ತೊಗೊಂಬಂದಿರಲ್ಲ, ಅವು ಸ್ಕೂಲ್ಗಳು ಓಪನ್ ಆಗಿಲ್ಲ. ಈಗ ರಿಕ್ರೂಟ್ಮೆಂಟ್ ಎಷ್ಟು ಯಾಕೆ ನೀವು ಅವಸರ ಮಾಡ್ತಾಯಿದ್ರಿ? ಸ್ಕೂಲ್ ಓಪನ್ ಮಾಡಿರಿ. ನಮ್ಮ ಶಿಕ್ಷಕರು ಏನು ಪಾತ್ರ ಬೇಸಿಕ್ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಅದನ್ನು ನೋಡಿ, ಒಂದು ನಮ್ಮ ಅಜೆಂಡಾ ಇರ್ತಕ್ಕಂಥದ್ದು ಒಂದು ವಯೋಮಿತಿ ಸಡಿಲಿಕೆ ಆಗಬೇಕು. ಎರಡನೇದು ಏನಪ್ಪ ಅಂತಂದ್ರೆ, ಆಯಾ ಜಿಲ್ಲಾ ವೈಸ್ ಏನು ಇಂಗ್ಲೀಷ್ ಪೋಸ್ಟ್ಗಳು 0 ತೋರಿಸಿದ್ದಾರೆ, ಅಲ್ಲಿ ಏನಪ್ಪ ಅಂದರೆ ಕನಿಷ್ಠ ಹುದ್ದೆಗಳನ್ನ ತೋರಿಸ್ಬೇಕು. ಆಮೇಲೆ PM ಪೋಸ್ಟ್ಗಳನ್ನು ಆ್ಯಡ್ ಮಾಡಬೇಕು, ಹಿಂದಿ ಪೋಸ್ಟ್ಗಳನ್ನ ಆ್ಯಡ್ ಮಾಡಬೇಕು, ಸೋಷಿಯಲ್ ಸೈನ್ಸ್ ಪೋಸ್ಟ್ಗಳನ್ನ ಆ್ಯಡ್ ಮಾಡಬೇಕು. ಎಲ್ಲಿ ತರ್ತೀರಿ ಇವಕ್ಕೆಲ್ಲ? ಆಮೇಲೆ ನೆಕ್ಸ್ಟು ಮುಖ್ಯವಾಗಿ ಗಮನಿಸಿ, ಸಮಯವನ್ನು
ಈಗೇನು 45 ದಿವಸ ಆಯ್ತಲ್ಲ, ಕನಿಷ್ಠ 3 ತಿಂಗಳು ಬೇಕೇ ಬೇಕು ನೀವು ಕೊಟ್ಟಿರ್ತಕ್ಕಂಥ ಸಿಲೆಬಸ್ಸನ್ನು ಸ್ಟಡಿ ಮಾಡಲಿಕ್ಕೆ. ನೀವೇನಾದರೂ ಹಳೆಯದೊಂದು ಸಿಲೆಬಸ್ ಕೊಟ್ಟಿದ್ರೆ ನಾವು ನಿಮ್ಗೆ ಕೇಳ್ತಿರ್ಕಿಲ್ಲ, 45 ದಿವಸ ಮಾಡ್ಕೊಂಡು ಹೋಗಿಬಿಡ್ರಿ ಅಂತ ಹೇಳ್ತಿದ್ದೀವಿ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಸೈನ್ಸ್ ಸಿಲೆಬಸ್, ಅದು CBZ, ಅವೆಲ್ಲ 10 ವರ್ಷ ಆದರೂ ಮುಗಿಯಲ್ಲ. ಯಾವ ಸಿಲೆಬಸ್ ಮುಗಿಸೋಕ್ಕಾಗತ್ತೆ ಹೇಳಿ? ನಿಮಗೆ ಸಾಧ್ಯ ಇಲ್ಲ. ಸಿಲೆಬಸ್ ಅಷ್ಟೊಂದು ಏನು ಪಾತ್ರ, ಎಲ್ಲ ಸೈನ್ಸ್ ಅಂದರೆ ಸೈನ್ಸ್ ಅಷ್ಟೇ ಅಲ್ಲ, ಎಲ್ಲ ಸಿಲೆಬಸ್ಸು ಸಿಕ್ಕಾಪಟ್ಟಿ ಕಠಿಣ. ಆಮೇಲೆ ಸಿಲೆಬಸ್ಸನ್ನು ನೀವು ಏನು ಮಾಡ್ತೀರಿ? ಸಿಲೆಬಸ್ ಕೊಡಿ, ನಾವು ಸಿಲೆಬಸ್ ಓದಲಿಕ್ಕೆ ನಮ್ಮ ಹುಡುಗರು ರೆಡಿ ಇದ್ದಾರೆ. ಬಟ್ ನೀವು ಅದಕ್ಕೆ ಏನು ಪಾತ್ರ, ಮಿನಿಮಮ್ 3 ಮಂತನ್ನು ಕೊಡಲೇಬೇಕಾಗತ್ತೆ. ಯಾರಿಗೆ ಖುಷಿ ಇದೆ ಹೇಳಿ? ಈ ರಿಕ್ರೂಟ್ಮೆಂಟಲ್ಲಿ ಯಾರಿಗೆ ಖುಷಿ ಇದೆ? ಖುಷಿ ಇದ್ದವ್ರು ಒಬ್ಬರಾದ್ರು ಕಮೆಂಟ್ ಮಾಡ್ರಪ್ಪ, ಯಾರು ನನಗೆ ಖುಷಿ ಇದೆ ಸರ್ ಅಂತೇಳಿ. ಸೊ ಭಾಳಷ್ಟು ಅನಾಚಾರಗಳು ಇದರಲ್ಲಿ ಇದ್ದಾವೆ. ಮೇಡಮ್ ಅವ್ರಿಗೆ ಲಾಸ್ಟ್ ಟೈಮ್ ಹೇಳಿ ಬಂದೀವಿ, ಹಿಂದೆ ಆಗಿರ್ತಕ್ಕಂಥ 22ರಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನ್ನು ಏನು ಕೋರ್ಟಿಗೆ ಹೋಗಿತ್ತು, ಅದರಿಂದ ಸಾಕಷ್ಟು ರದ್ದಾಂತ ಆಯಿತು, ನಿಮ್ಗೆ ಗೊತ್ತಿದೆ. ಈ ಒಂದು ರಿಕ್ರೂಟ್ಮೆಂಟಲ್ಲೂ ಸಹ ನೀವು ತಪ್ಪು ಮಾಡಬೇಡ್ರಿ ಅಂತೇಳಿ ಹೇಳಿದ್ದೆ. ತಕ್ಷಣ DPRಗೆ ಫೋನ್ ಮಾಡಿ, ಸೊ ಈ ಇನ್ಕಮ್ ಕಾಸ್ಟ್ ಬಗ್ಗೆ ಏನು ಕ್ಲಾರಿಟಿ ಕೊಡಿ ಅಂಥೇಳಿ ಪ್ಯಾಕ್ಸ್ ಮೂಲಕ ಕಳಿಸಿ ಅಂತೇಳಿ ಅವ್ರ ಜೊತೆ ಮಾತಾಡಿ ಮತ್ತು ಅದನ್ನೇ ಮಾಡ್ತೀರಿ ಅಂತಂದರೆ ನಿಮಗೆ ಏನಂತ ಹೇಳಬೇಕು ನಾವು ಅಂತ, ಅಧಿಕಾರಿಗಳ IAS ಅಧಿಕಾರಿಗಳ ಏನಂತ? ಯಾಕಂತಂದರೆ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ನೀವು ಕ್ಲಾರಿಟಿನ ಕೊಟ್ಟಿಲ್ಲ. ತಂದೆದ್ರೆ ಹಚ್ಚಿರಿ, ಗಂಡಂದ್ರೆ ಹಚ್ಚಿರಿ. ಅಲ್ಲ, ನಿಮಗೆ ಕನಿಷ್ಠ ಜ್ಞಾನ ಆದರೂ ಬೇಕೋ ಬೇಡ? ಇಲ್ವೇ ಇಲ್ಲ. ಸಿಲೆಬಸ್ ಆ ರೀತಿ ಇಡೋದು, ಅದು PUC ಡಿಗ್ರಿ ಲೆವೆಲ್ ಸಿಲೆಬಸ್ ಇಟ್ಟರೆ ಯಾವಾಗ ಓದಬೇಕು ಅನ್ನೋದು ಗೊತ್ತಾಗಲ್ವಾ? ನಾವೇನು ಡಿಗ್ರಿ ಮಕ್ಕಳಿಗೆ ಪಾಠ ಮಾಡಕ್ಕೆ ಹೋಗ್ತೀವ? ಒಂದು ರಿಕ್ರೂಟ್ಮೆಂಟ್ ಅಂತಂದರೆ ಎಲ್ಲರಿಗೂ ಏನು ಪಾತ್ರ, ಜೆನ್ಯೂನ್ ಆಗಿ ಒಂದಿಷ್ಟು ಪೋಸ್ಟ್ಗಳು ಸ್ವಲ್ಪ ಏನು ಪಾತ್ರ ಎಲ್ಲರಿಗೂ ಬರೋ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸುವಂಥದ್ದು. ನಿಮ್ಮದಿಲ್ಲ, ನೀವು ಮಾಡುವಂಥ ರೀತಿನೇ ಬೇರೆ ಇದೆ. ಸೊ ಅದಕ್ಕೆ ಸ್ನೇಹಿತರೆ, ನಿಮಗೆ ನಾನು ಈ ಮೂಲಕ ಮನವಿ ಮಾಡ್ಕೋದು ಏನು ಅಂತಂದರೆ, ಇವತ್ತು ಸಂಜೆ 4:04ವರೆಗೆ ನಾನು ಧಾರವಾಡ ಜಿಲ್ಲೆ ಕಲ್ಯಾಣನಗರಕ್ಕೆ ಬರ್ತಾಯಿದ್ದೀನಿ, ನಿರ್ಮಲ ಪಾರ್ಕಲ್ಲಿ. ಸೊ ಎಲ್ಲರೂ ಏನು ಪಾತ್ರ ಆಸ್ಪಿರೆಂಟ್ಗಳು ಕೂಡಿ ಒಂದು ಪೂರ್ವಭಾವಿ ಸಭೆ ಇದೆ ಸ್ನೇಹಿತರೆ, ಭಾಳ ಗೌಪ್ಯವಾಗಿ ಇಟ್ಟಿದ್ದೀವಿ. ಆ ಒಂದು ಸಭೆಗೆ ತಾವೆಲ್ಲ ಏನು ಪಾತ್ರ ಹಾಜರಾಗಿ ನಿಮ್ಮ ಯಾವುದೇ ಸಮಸ್ಯೆ, ನಾನಿನ್ನು ಎಲ್ಲವೂ ಸಮಸ್ಯೆ ಹೇಳೋಕ್ಕಾಗಲ್ಲ, ಇನ್ನೂ ನಿಮ್ಮ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಖಂಡಿತ ಪರಿಹಾರ ಆಗುವವರೆಗೆ ಈ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಸೊ ಗೊತ್ತಿರಲಿ, ನಮಗಿಂತ ಮುಂಚೆ ಸಾಕಷ್ಟು ಜನ ಈಗ ಕೋರ್ಟ್ಗೆ ಹೋಗಲಿಕ್ಕೆ ರೆಡಿ ಇದ್ದಾರೆ. ಸೊ ನೀವೇ ಸರ್ ಕೋರ್ಟ್ಗೆ ಹೋಗಿ ನೀವೇ ಇದನ್ನು ಮಾಡಿರ್ತಾರೆ ಹಾಕೋಬೇಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ಪಿಟಿಷನ್ ಹಾಕೋಬೇಕಂತೇಳಿ ಸಾಕಷ್ಟು ಅಭ್ಯರ್ಥಿಗಳು, ಕ್ಯಾಂಡಿಡೇಟ್ಗಳು ರೆಡಿ ಇದ್ದಾರೆ. ಸೊ ಒಂದು ಏನು ಪಾತ್ರ, ನಾವು ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ಕೋದಿದೆ. ತಾವೆಲ್ಲರೂ ಏನು ಪಾತ್ರ ಕಲ್ಯಾಣನಗರ ಗಾರ್ಡನ್ಗೆ, ಪಾರ್ಕಿಗೆ, ನಿರ್ಮಲ ಪಾರ್ಕಿಗೆ ಸೊ ದಯವಿಟ್ಟು ಸಾಯಂಕಾಲ 4:30ಗೆ ಬಂದು ಜಾಯ್ನ್ ಆಗಿ. ಧಾರವಾಡದಲ್ಲಿರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳು, ನೀವು 45 ದಿವಸ ಕೊಟ್ಟಾರು ನಾನು ಓದ್ತೀನಿ ಅಂತಂದರೆ ಅದು ಆಗಲ್ಲ. ಇನ್ನೂ ಏನು ಪಾತ್ರ, 45 ದಿವಸ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ತಲೆ ಕೆಡಿಸೋಬೇಡಿ. 45 ದಿವಸ ಒಳಗಾಗಿ ಎಕ್ಸಾಮ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಆತಂಕ ಪಡಬೇಡಿ. ಸೊ ನಿಮ್ಗೆ ನೀವೆಲ್ಲ ಕೇಳ್ತಾ ಇದ್ರಿ ಮಣ್ಣೆಂದ್ರೆ, ಅನಾವಶ್ಯಕವಾಗಿ ದಯವಿಟ್ಟು ಯಾರೂ ಕರೆ ಮಾಡೋಕ್ಕೆ ಹೋಗಬೇಡಿ. ಕೈಂಡ್ಲಿ ರಿಕ್ವೆಸ್ಟ್, ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಹೆಲ್ತು ಸರಿ ಇಲ್ಲ, ಸಾಕಷ್ಟು ಇವತ್ತು ಎಷ್ಟೇ ಒತ್ತಡ ಇದ್ದರೂ ಸಹಿತ ನಾನು ಇವತ್ತು ಏನು ಪಾತ್ರ ಧಾರವಾಡಕ್ಕೆ ಬಂದಿದ್ದೀನಿ, ನನಗೆ ಆರೋಗ್ಯದಲ್ಲಿ ಸರಿ ಇಲ್ಲ. ಹಾಗಾಗಿ ದಯಮಾಡಿ ಅನಾವಶ್ಯಕವಾಗಿ ಅದು ಇದು ನಿನ್ನೆ ದಿನ ಒಂದು ಸರ್ಕ್ಯುಲೇಷನ್ ಬಿಟ್ಟಿದ್ದಾರೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತೀವಿ ಅಂತೇಳಿ. ಆ ಸರ್ಕ್ಯುಲೇಷನ್ನ ಏನು ಪಾತ್ರ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ, ನಿಮಗೆ ಅಲ್ಲಿ ಒಂದಿಷ್ಟು ಮಾಹಿತಿಗಳು ಕ್ಲಾರಿಟಿಯಾಗಿ ಸಿಗ್ತಾವೆ. ಅದ್ರ ಮೇಲೆ ನಾನು ಒಂದು ಏನು ಪಾತ್ರ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ, ಹೌದಾ? ತಾವೆಲ್ಲ ಏನು ಪಾತ್ರ ಸಾಯಂಕಾಲ 4:30ಗೆ ನಗರದ ನಿರ್ಮಲ್ ನಗರ್ ಗಾರ್ಡನ್ಗೆ ಸೊ ಬಂದು ಜಾಯ್ನ್ ಆಗ್ರಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಸಹಿತ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ 100ಕ್ಕೆ 100ರಷ್ಟು ಏನು ಪಾತ್ರ ಅಲ್ಲಿ ನಿಮಗೆ ಆನ್ಸರ್ ನಾನು ಮಾಡೇ ಮಾಡ್ತೀನಿ. ಮತ್ತು ಇದಕ್ಕೆ ಪರಿಹಾರವನ್ನು 2-3 ದಿನಗಳಲ್ಲಿ ನಾವೇನು ಪಾತ್ರ ಕಂಡ್ಕೋತೀವಿ. ಒಂದು, ವಯೋಮಿತಿ ಹೆಚ್ಚಳ ಆಗಬೇಕು. ಸೊ ಸಮಯವನ್ನು ಜಾಸ್ತಿ ಕೊಡಬೇಕು, 3 ತಿಂಗಳ ಸಮಯವನ್ನು ಕೊಡಲೇಬೇಕು, ಅವ್ರು ಕೊಟ್ಟಿರ್ತಕ್ಕಂಥ ಪಠ್ಯಕ್ರಮ. ಆಮೇಲೆ ಏನು ಪೋಸ್ಟ್ಗಳಿದಾವೆ, ಸೋಷಿಯಲ್ ಸೈನ್ಸ್ ಆಯಿತು, ಇಂಗ್ಲೀಷ್ ಆಯಿತು, ಹಿಂದಿ ಆಯಿತು, PM ಆಯಿತು, ಇವೆಲ್ಲವೂ ಏನು ಪಾತ್ರ ಪೋಸ್ಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗಬೇಕು. ಇದು ನಮ್ಮ ರಿಕ್ವೆಸ್ಟ್ ಇದೆ. ಸರ್ಕಾರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಸಂದೇಶದಿಂದ ಮಣಿಲಿಲ್ಲ ಅಂತಂದರೆ
ಅದಕ್ಕೆ ಬೇರೆ ರೀತಿಯ ಒಂದು ಸಂದೇಶ ಇದೆ. ಅದನ್ನು ನಾನು ಹೇಳ್ತೀನಿ. ಸೊ ತಾವೆಲ್ಲ ದಯವಿಟ್ಟು ಸಾಯಂಕಾಲ ಬನ್ನಿ. ಥ್ಯಾಂಕ್ ಯು ಸೋ ಮಚ್.